ಇದೀಗ ತಾನೇ ವಿದ್ಯುಕ್ತವಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಪ್ರಸಾದದ ಸಮಯ ಆಗಿರೋದ್ರಿಂದ ನಾನು 4 ವರ್ಷ ಈ ವೇದಿಕೆಗೆ ಬಂದಿದ್ದೀನಿ, ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಇದು 11ನೇ ವರ್ಷದ ಕಾರ್ಯಕ್ರಮ. ನಿಜಕ್ಕೂ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ತಕ್ಕಂಥ ಈ ಮಲೆ ಮಹದೇಶ್ವರರ ಸನ್ನಿಧಿ ಭಕ್ತರ ಸಹಕಾರದೊಂದಿಗೆ ಮತ್ತು ಬಸಪ್ಪನವರ ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಈ ಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ಕರವಟಿ ಸುತ್ತಮುತ್ತಲ ಗ್ರಾಮಸ್ಥರುಗಳ ಸಹಕಾರ ಮತ್ತು ಈ ಮಹದೇಶ್ವರನ ಕೃಪೆಯಿಂದಾಗಿ ನಿಮಗೂ ಕೂಡ ಆ ಭಗವಂತನ ಕೃಪೆಯಿಂದ ಈ ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಗೆ ಒಳಿತಾಗಲಿ ಅನ್ನುವಂತ ಒಂದು ಸದುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಈ ಲೋಕ ಕಲ್ಯಾಣದ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಸಾಕ್ಷೀಕರಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚು ಮಾತಾಡುವಂಥದ್ದು ಸೂಕ್ತವಲ್ಲ. ಧನ್ಯವಾದಗಳು. ಬರ್ತಾ ಇದ್ವಿ. ಕಳೆದ ವರ್ಷ ಬಂದಾಗ್ಲೂ ಸಹ ನನ್ನ 3ನೇ ವರ್ಷದಲ್ಲಿ ಇಲ್ಲೇನೆ ಪರೋಕ್ಷವಾಗಿ ನಮಗೆ ಒಂದು ಶುಭ ಸಂದೇಶ ತೋಟಪ್ಪ ಕೊಟ್ಟಿದ್ರು. ಅದೇ ರೀತಿ ಮಾನ್ಯ ಗುರುಗಳು ಸಹ ಆ ಸಂದರ್ಭದಲ್ಲಿ ಇದ್ರು. ಮಲೆ ಮಹದೇಶ್ವರನ ಆಶೀರ್ವಾದ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ಕಾರದ್ದು ಅನುದಾನ ಬರಲಿ ಬಿಡ್ಲಿ, ಬಂದಂತ ಅನುದಾನ ಸಂಪೂರ್ಣವಾಗಿ ಸಮರ್ಪಕವಾಗಿ ಬಳಸ್ಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ಸರ್ಕಾರಿ ಇಲಾಖೆಗಳ ಕಾರ್ಯಕ್ರಮವನ್ನ ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವಂತ ಪ್ರಯತ್ನ ಸಹ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಇದೆಲ್ಲರಿಗೂ ಸಹ ಮೂಲ ಕಾರಣಕರ್ತರು ನಮ್ಮ ತಾಲೂಕಿನ ಸಮಸ್ತ ಜನತೆಯ ಮಾತನ್ನ ಮಲೆ ಮಹದೇಶ್ವರನ ಸನ್ನಿಧಿನ ಹೇಳ್ತಾ ಇದ್ವಿ. ತಮಗೆ ಗೊತ್ತಿದೆ, ಇವತ್ತು ಮಲೆ ಮಹದೇಶ್ವರ 8 ವರ್ಷದಿಂದ ಯಾವ ರೀತಿ ಅಭಿವೃದ್ಧಿ ಕಂಡಿರಲಿಲ್ಲ. ಇವಾಗ ದಿನೇ ದಿನೇ ಯಾವ ರೀತಿ ಅಭಿವೃದ್ಧಿನ ಭಕ್ತಾದಿಗಳಿಂದ ಯಾವುದೇ ರೀತಿ ನಿರ್ವಿಘ್ನವಾಗದಂಗೆ ರೋಡು ಆಗ ಸಣ್ಣ ಪುಟ್ಟ ಸಂಚಾರಕ್ಕೆ ವ್ಯತ್ಯಾಸ ಆಗದಂಗೆ ಮಲೆ ಮಹದೇಶ್ವರ ಪರೋಕ್ಷವಾಗಿ ಅಧಿಕಾರಿಗಳಿಗೆ ಮತ್ತು ಭಕ್ತರಿಗೂ ಸಹ ಒಂದು ಸ್ವೇಚ್ಛೆಯಿಂದ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡದೇನೆ ಸೇವೆ ಮಾಡಿಸ್ಕೊಂತ ಇದ್ದಾನೆ. ಜೊತೆಗೆ ಅಷ್ಟೇ ಇಲ್ಲ, ಈ ಕ್ಷೇತ್ರ ದಿನಕ್ಕೆ ಅಭಿವೃದ್ಧಿ ಕಾಣ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದಂತ ಅನೇಕ ತಾಲೂಕಿನ ಬಂಧುಗಳು ಮದುವೆ ಸಂದರ್ಭದಲ್ಲಿ ಇದೇ ಒಂದು ಚಿಕ್ಕ ಜಾಗದಲ್ಲಿ 4-5 ಮದುವೆ ಮಾಡೋದ್ರ ಮುಖಾಂತರ ಮಲೆ ಮಹದೇಶ್ವರರಿಂದ ಆಶೀರ್ವಾದ ಪಡೆದು ನವದಂಪತಿಗಳು ಕಾಲಿಡ್ಲಿಕ್ಕೆ ಒಂದು ಪವಿತ್ರವಾದ ಸ್ಥಳ ಆಗಿದೆ. ಹಾಗಾಗಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ವೇದಿಕೆಯಲ್ಲಿರೋ ಒಳಗೂಡಿ ತಮ್ಮ ಎಲ್ಲರೂ ಸಹಕಾರದಿಂದ ಈ ಕ್ಷೇತ್ರ ಹೆಚ್ಚು ಅಭಿವೃದ್ಧಿ ಹೊಂದಲಿ. ನಮ್ಮ ಬಸಪ್ಪ ಅವರ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿದೆ. ಯಾವುದೇ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಆ ಪ್ರಯತ್ನ ಫಲಗೊಡುತ್ತೆ ಅನ್ನೋದಕ್ಕೆ ಇದೇ ಒಂದು ಪ್ರಯತ್ನ. ಮಲೆ ಮಹದೇಶ್ವರ ಶಿವನ ಮತ್ತೊಂದು ರೂಪ, ಆ ದೇವರ ಅನುಗ್ರಹ ಇರಲಿ. ನಾನು ಸಹ ಶಾಸಕನಾದ ಮೊದಲನೇ ಹಂತದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿತ್ತು. ಬಸಪ್ಪ ಅವರು ನನಗೆ ಫೋನ್ ಮುಖಾಂತರ ಸ್ವಲ್ಪ ತಾಂತ್ರಿಕವಾಗಿ ಅಧಿಕಾರಿಗಳು ಸ್ವಲ್ಪ ತಮ್ಮ ಸಮಸ್ಯೆ ಮಾಡ್ತಾ ಇರೋ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಯಾವುದೇ ರೀತಿ ವಿಘ್ನಾಗ್ನಿಗೆ ಅವಕಾಶ ತೊಂದರೆ ಕೊಡಬೇಡಿ, ಅದು ಸಾರ್ವಜನಿಕರ ಒಂದು ಭಕ್ತಿ, ಮಲೆ ಮಹದೇಶ್ವರ ಭಕ್ತರ ಒಂದು ಆಶಯ, ಅಲ್ಲಿ ತಿರುಗಾಡಲಿಕ್ಕೆ ನೀವ್ಯಾರು ತೊಂದರೆ ಕೊಡಬೇಡಿ ಒಂದು ಮಾತನ್ನ ಹೇಳಿದ್ವಿ. ಅದಕ್ಕೆ ಅಧಿಕಾರಿಗಳು ಸಹ ಸ್ಪಂದಿಸಿದ್ದಾರೆ. ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಶಾಸಕನಾಗಿ ಒಂದು 15-20 ಲಕ್ಷ ಹಾಕ್ಬೋದು. ತಾಂತ್ರಿಕವಾಗಿ ಸ್ವಲ್ಪ ಸಮಸ್ಯೆ ಇದೆ, ಆ ಸಮಸ್ಯೆ ಪರಿಹರಿಸಿ ಹಂತ ಹಂತವಾಗಿ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನ ಈ ವೇದಿಕೆಯಲ್ಲಿ ಹೇಳ್ತಾ, ಜೊತೆಗೆ ಅವರು ಬಸಪ್ಪನವರ ಕನಸು ತುಂಬಾ ಇದೆ. ಆ ಕನಸು ನಿಧಾನಕ್ಕೆ ಕೈಗೂಡುತ್ತೆ. ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ. ನಿಮ್ಮ ಪ್ರಯತ್ನ ನಿರಂತರವಾಗಿರ್ಲಿ, ಭಕ್ತಾದಿಗಳು ನಿಮ್ಮ ಜೊತೆ ಇರ್ತಾರೆ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ಇನ್ನೊಂದು ವಿಚಾರ ಅಂದ್ರೆ ರುದ್ರಹೋಮ